Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. Matthew, chapter 5, verse 44. Love your enemies and pray for those who persecute you. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 44ನೇ ವಚನ. ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಯೇಸು ಸ್ವಾಮಿ ಶಿಲ್ಬೆ ಮೇಲೆ ಆಡಿರುವಂಥ ಮೊದಲನೆಯ ಮಾತನ್ನು ನಾವು ಧ್ಯಾನಿಸುತ್ತಾ ಬರುತ್ತಾ ಇದ್ದೇವೆ. ತಂದೆಯೇ ಅವರನ್ನು ಕ್ಷಮಿಸು, ತಾವು ಏನು ಮಾಡುತ್ತವೆಂಬುದನ್ನು ಅವರು ಅರಿಯರು. ಮೊದಲನೆಯದಾಗಿ ನಾವು ನೋಡಿದೆವು ಈ ಮಾತು ಕ್ಷಮಿಸುವ ಮಾತು. ಎರಡನೆಯದಾಗಿ ಇಲ್ಲಿ ಪ್ರವಾದನೆ ನೆರವೇರಿತು. ಮೂರನೆಯದಾಗಿ ಇಲ್ಲಿ ಕರ್ತನು ತನ್ನ ಜನರೊಂದಿಗೆ ಗುರುತಿಸಲ್ಪಟ್ಟನು. ನಾಲ್ಕನೆಯದಾಗಿ ಯೇಸು ಸ್ವಾಮಿ ಹೇಳುತ್ತಾ ಇರುವುದು ತಾವು ಏನು ಮಾಡುತ್ತೇವೆಂಬುದು ಅರಿಯರು ಎಂಬುದಾಗಿ. ಅಂದರೆ ಇಲ್ಲಿ ಮನುಷ್ಯನ ಹೃದಯದ ಕಠಿಣತೆಯನ್ನ ತೋರಿಸುತ್ತಾ ಇದ್ದಾರೆ. ಹಾಗೆಯೇ ಈ ಹೊತ್ತು 5ನೇಯದಾಗಿ ನೋಡೋಣ. ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಆಡಿರುವ ಈ ಮಾತಿನಿಂದ ನಾವು ತಿಳಿದುಕೊಳ್ಳುವುದೇನೆಂದರೆ, ಯೇಸು ಕ್ರಿಸ್ತನು ತನ್ನ ಬೋಧನೆಗೆ ತಕ್ಕಂತೆ ಮಾದರಿಯ ಜೀವಿತವನ್ನು ಜೀವಿಸಿದ್ದಾರೆ ಎಂಬುದಾಗಿ. ಯೇಸು ಸ್ವಾಮಿ ಪರ್ವತದ ಮೇಲೆ ಮಾಡಿರುವಂಥ ಪ್ರಸಂಗದಲ್ಲಿ ಈ ಮೇಲಿನ ಮಾತನ್ನು ಹೇಳ್ತಾ ಇದ್ದಾರೆ. ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ ಎಂಬುದಾಗಿ. ಹೌದು, ಯೇಸು ಸ್ವಾಮಿ ತಾನು ಬೋಧಿಸಿದಂತೆಯೇ ಮಾದರಿಯ ಜೀವಿತವನ್ನು ಇಲ್ಲಿ ಜೀವಿಸ್ತಾ ಇದ್ದಾರೆ. ಕೃಪೆಯು ಸತ್ಯವು ಕ್ರಿಸ್ತ ಯೇಸುವಿನ ಮೂಲಕ ಬಂದಿತು ಪ್ರಿಯರೇ. ಆತನು ಸತ್ಯವನ್ನು ಹೇಳುವುದನ್ನು ಮಾತ್ರವಲ್ಲದೆ ಆ ಸತ್ಯವಾಗಿ ಆತನು ಇಲ್ಲಿ ನಡೆದಿದ್ದಾನೆ. ನಾನೇ ಮಾರ್ಗವು ಸತ್ಯವು ಜೀವವೂ ಆಗಿದ್ದೇನೆಂಬುದಾಗಿ ಹೇಳಿರ್ತಕ್ಕಂಥ ಯೇಸು ಸ್ವಾಮಿ ಇಲ್ಲಿ ಶಿಲುಬೆಯ ಮೇಲಿರುವಾಗ ತನ್ನ ವಾಕ್ಯದಂತೆ ಮಾದರಿಯಾದನು ಪ್ರಿಯರೇ. ಹೌದು, ವೈರಿಗಳನ್ನು ಕ್ಷಮಿಸುವುದು ಮಾತ್ರವಲ್ಲ, ಅವರಿಗಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ಯೇಸು ಸ್ವಾಮಿ ಕಲಿಸಿಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಆ ವೈರಿಗಳಿಗಾಗಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. ತಂದೆಯೇ ಅವರನ್ನು ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು ಎಂಬುದಾಗಿ. ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ 3 ಮತ್ತು 4ನೇ ವಚನದಲ್ಲಿ ಯೇಸು ಸ್ವಾಮಿ ಈ ರೀತಿ ಹೇಳುತ್ತಾರೆ, ನಿನ್ನ ಸಹೋದರನು ತಪ್ಪು ಮಾಡಿದರೆ ಅವನನ್ನು ಗದರಿಸು, ಮತ್ತು ಅವನು ಪಶ್ಚಾತ್ತಾಪ ಪಟ್ಟರೆ ಅವನ ತಪ್ಪನ್ನು ಕ್ಷಮಿಸಿ ಬಿಡು ಎಂಬುದಾಗಿ. ಹೀಗೆ ಅವನು ದಿನಕ್ಕೆ 7 ಸಾರಿ ನಿನಗೆ ತಪ್ಪು ಮಾಡಿ 7 ಸಾರಿಯೂ ಕೂಡ ನಿನ್ನ ಕಡೆಗೆ ತಿರುಗಿಕೊಂಡು ನನಗೆ ಪಶ್ಚಾತ್ತಾಪವಾಯಿತು ಎಂಬುದಾಗಿ ಹೇಳಿರುವುದಾದರೆ ನೀನು ಅವನನ್ನು ಕ್ಷಮಿಸು ಎಂಬುದಾಗಿ ಅಲ್ಲಿ ಯೇಸು ಕ್ರಿಸ್ತನು ನಮಗೆ ಕಲಿಸಿಕೊಟ್ಟಿದ್ದಾರೆ ಪ್ರಿಯರೇ. ಹೌದು, ಈ ಕ್ಷಮಾಪಣೆ ನಾವು ಮಾಡುವುದಕ್ಕಿಂತ ಮೊದಲು ಇನ್ನೊಂದು ನಿಯಮವನ್ನು ಕೂಡ ಅಲ್ಲಿ ನಾವು ನೋಡುತ್ತೇವೆ. ತಪ್ಪು ಮಾಡಿದವನು ಪಶ್ಚಾತ್ತಾಪ ಪಡಲೇಬೇಕು. ಇಲ್ಲಿ ದೇವರ ವಾಕ್ಯದಲ್ಲಿ ಹೇಳ್ತದೆ, ಇಲ್ಲಿ ಅವನು ತನ್ನ ತಪ್ಪನ್ನು ಒಪ್ಪಿಕೊಂಡು ನಿನ್ನ ಕಡೆಗೆ ತಿರುಗಿಕೊಂಡು ಪಶ್ಚಾತ್ತಾಪ ಪಟ್ಟು ನನ್ನ ತಪ್ಪನ್ನು ಕ್ಷಮಿಸಿ ಬಿಡು ಎಂಬುದಾಗಿ ಬೇಡಿಕೊಳ್ಳುವುದಾದರೆ ನೀನು ಅವನ ತಪ್ಪನ್ನು ಕ್ಷಮಿಸು ಎಂಬುದಾಗಿ ಯೇಸು ಕ್ರಿಸ್ತನು ಇಲ್ಲಿ ಬೋಧಿಸ್ತಾ ಇದ್ದಾನೆ ಪ್ರಿಯರೇ. ಹೌದು, ನಿಮ್ಮ ಹೃದಯದಲ್ಲಿ ನಿಮ್ಮ ವಿರೋಧವಾಗಿ ತಪ್ಪು ಮಾಡುವಂಥವರ ಬಗ್ಗೆ ಯಾವ ವಿಧವಾದ ಕಹಿಯನ್ನು ದ್ವೇಷವನ್ನು ಇಟ್ಟುಕೊಳ್ಳದಂತೆ ನೀವು ಎಚ್ಚರಿಕೆ ವಹಿಸಬೇಕು. ಪ್ರತಿಯೊಬ್ಬ ಮನುಷ್ಯನು ಪಾಪಿಯೇ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಎಲ್ಲ ಪಾಪಿಗಳಿಗೆ ಕ್ಷಮಾಪಣೆ ಉಂಟೋ? ಇಲ್ಲ ಪ್ರಿಯರೇ. ವಾಕ್ಯ ನಮಗೆ ಹೇಳುತ್ತದೆ, 1 ಯೋಹಾನ 1:9 ನಾವು ನೋಡ್ತೇವೆ, ನಮ್ಮ ಪಾಪಗಳನ್ನು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು ಎಂಬುದಾಗಿ. ಹೌದು, ಇಲ್ಲಿ ನಾವು ನೋಡುತ್ತಾ ಇದ್ದೇವೆ, ನಮ್ಮ ಪಾಪಗಳನ್ನು ಅರಿಕೆ ಮಾಡಿದ್ದಾರೆ. ಹೌದು, ನಾವು ಪಾಪಿಗಳು ಎಂಬುದಾಗಿ ಕ್ರಿಸ್ತನ ಮುಂದೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುವಾಗ ಮಾತ್ರ ನಮ್ಮ ಯೇಸು ಕ್ರಿಸ್ತನು ನಮ್ಮ ಪಾಪಗಳನ್ನು ಕ್ಷಮಿಸಿ ಬಿಡುತ್ತಾರೆ ಎಂಬುದಾಗಿ ಇಲ್ಲಿ ಸತ್ಯವೇದ ನಮಗೆ ಸ್ಪಷ್ಟವಾಗಿ ತಿಳಿಸುತ್ತಾ ಇದೆ ಪ್ರಿಯರೇ. ಆದುದರಿಂದ ನಾವು ಈ ಹೊತ್ತೇ ಕ್ರಿಸ್ತನ ಕಡೆಗೆ ತಿರುಗಿಕೊಳ್ಳೋಣ, ಕ್ರಿಸ್ತನ ಕ್ರೂಜೆಯ ಬಳಿಯಲ್ಲಿ ಬರೋಣ. ಕ್ರಿಸ್ತನಿಗೆ ನಾವು ಪಾಪಿಗಳು ಎಂಬುದಾಗಿ ಒಪ್ಪಿಕೊಂಡು ನಮ್ಮ ಪಾಪಗಳನ್ನು ಆತನ ಮುಂದೆ ಅರಿಕೆ ಮಾಡಿ ಪಶ್ಚಾತ್ತಾಪದಿಂದ ಪ್ರಾರ್ಥಿಸುವುದಾದರೆ ಖಂಡಿತವಾಗಿಯೂ ದೇವರು ನಮ್ಮನ್ನು ಕ್ಷಮಿಸುತ್ತಾರೆ. ಇಲ್ಲಿ ಕ್ರಿಸ್ತನು ಆ ವೈರಿಗಳಿಗಾಗಿ ಪ್ರಾರ್ಥನೆ ಮಾಡಿ
ಮಾದರಿಯ ಜೀವಿತವನ್ನು ಜೀವಿಸಿದ ಹಾಗೆ ನಾವು ಕೂಡ ನಮ್ಮ ವೈರಿಗಳ ತಪ್ಪನ್ನು ಕ್ಷಮಿಸಿಬಿಟ್ಟು ನಮ್ಮ ಹೃದಯದಲ್ಲಿ ಯಾವ ಕಹಿ ದ್ವೇಷವನ್ನು ಇಟ್ಟುಕೊಳ್ಳದೆ ಕ್ರಿಸ್ತನಂತೆ ಮಾದರಿಯ ಜೀವಿತವನ್ನು ಜೀವಿಸೋಣ. ತಂದೆಯೇ, ಅವರನ್ನು ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಜೀವ ಸ್ವರೂಪನಾದ ನಮ್ಮ ಪರಲೋಕದ ತಂದೆಯೇ, ನಮಗಾಗಿ ಈ ಲೋಕಕ್ಕೆ ಬಂದು ನಮ್ಮ ಪಾಪಗಳಿಗಾಗಿ ನಿನ್ನ ಪ್ರಾಣವನ್ನು ಅರ್ಪಿಸಿ ಸತ್ತು ಮೃತ್ಯುಂಜಯನಾಗಿ ಪರಲೋಕಕ್ಕೆ ಏರಿ ಹೋದ ದೇವರೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವಪ್ಪ. ನಮಗಾಗಿ ನೀವು ತಂದೆಯ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ವಿಜ್ಞಾಪನೆ ಮಾಡುತ್ತಾ ಇದ್ದೀರಿ ಅಲ್ಲ ಸ್ವಾಮಿ, ನಿನಗೆ ಸ್ತೋತ್ರ ಕರ್ತನೆ. ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕಾಗಿ ವಂದಿಸ್ತೇವಪ್ಪ. ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ ಎಂಬುದಾಗಿ ಹೇಳಿದ್ದೀಯಲ್ಲ ಸ್ವಾಮಿ, ಇಂಥ ಒಂದು ಮನಸ್ಸು ನಮಗೂ ಕೂಡ ಕೊಡು ಕರ್ತನೆ. ನೀನು ನಿನ್ನ ವೈರಿಗಳಿಗಾಗಿ ಪ್ರಾರ್ಥನೆ ಮಾಡಿದ್ದೀರಿ, ಅವರಿಗಾಗಿ ಕ್ಷಮಾಪಣೆಯನ್ನು ದೇವರ ಬಳಿ ಕೇಳಿದ್ದೀರಿ ಕರ್ತನೆ. ಅದಕ್ಕಾಗಿ ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಾವೆಲ್ಲರೂ ಕೂಡ ಇಂದು ಪಾಪಿಗಳೆಂಬುದಾಗಿ ನಿನ್ನ ಮುಂದೆ ಒಪ್ಪಿಕೊಳ್ಳುತ್ತೇವೆ. ನಮ್ಮ ಪಾಪಗಳನ್ನು ನಿನ್ನ ಮುಂದೆ ಅರಿಕೆ ಮಾಡುತ್ತೇವೆ. ನಮ್ಮನ್ನು ಕ್ಷಮಿಸು, ನಮ್ಮನ್ನು ನೂತನಗೊಳಿಸು, ನಮ್ಮನ್ನು ಆಶೀರ್ವದಿಸು. ನಮ್ಮ ವಿರೋಧವಾಗಿ ಕಾರ್ಯ ಮಾಡುವಂಥ ಜನರಿಗಾಗಿ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ಅವರು ಇನ್ನು ಮುಂದೆ ಯಾವ ದುಷ್ಟ ಕಾರ್ಯಗಳನ್ನು ಮಾಡದಂತೆ ದೇವಾ, ನೀನವರನ್ನು ಪರಿವರ್ತಿಸು, ಅವರನ್ನು ಬದಲಾಯಿಸು, ಅವರನ್ನು ನಿನ್ನ ಮಕ್ಕಳನ್ನಾಗಿ ಸ್ವೀಕರಿಸಿಕೋ ಕರ್ತನೆ. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.